ಅರಿಷಡ್ ವರ್ಗ. ಅರಿಷಡ್ ವರ್ಗ ಒಂದು ವಿಭಿನ್ನವಾದ ಮತ್ತು ವಿಶಿಷ್ಟವಾದ ಸಿನಿಮಾ. ಅರವಿಂದ್ ಕಾಮತ್ ನಿರ್ದೇಶನದ ಅರಿಷಡ್ ವರ್ಗ ಕನ್ನಡದ ಮಟ್ಟಿಗೆ ಒಂದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನ. ಖ್ಯಾತ ನಿರ್ಮಾಪಕನೊಬ್ಬನ ಕೊಲೆ ಆಗುತ್ತೆ. ಆ ಕೊಲೆ ಮಾಡಿದವ್ರು ಯಾರು? ಆ ಮನೆಗೆ ಬಂದು ಟ್ರ್ಯಾಪ್ ಆಗಿರೋ ಜಿಗಿಲೋನ, ಅಥವಾ ಅವನ ಜೊತೆ ಟ್ರ್ಯಾಪ್ ಆಗಿರೋ ಆಕ್ಟಿಂಗ್ ಆಸ್ಪಿರೆಂಟ್ ಹುಡುಗಿನ, ಅಥವಾ ಆ ಮನೆಗೆ ಕಣ್ಣ ಹಾಕಕ್ಕೆ ಬಂದಿರೋ ಕಳ್ಳ ಕಮ್ ಆಟೋ ಡ್ರೈವರ, ಅಥವಾ ಆ ಪ್ರೊಡ್ಯೂಸರ್ ಹೆಂಡತಿನೇ ಕೊಲೆ ಮಾಡಿದಳ? ಇವ್ರು ಯಾರು ಅಲ್ಲದೆ ಇನ್ಯಾರಾದ್ರೂ ಈ ಕೊಲೆ ಮಾಡಿರ್ಬೋದಾ ಅನ್ನೋದೇ ಸಿನಿಮಾದ ಕತೆ. ಈ ಕೊಲೆಯನ್ನ ಯಾರು ಮಾಡಿದ್ದು ಅನ್ನೋದನ್ನ ತೋರಿಸ್ತಾ ನಿರ್ದೇಶಕರು ಹಲವು ಸೆನ್ಸಿಟಿವ್ ಹಾಗೂ ಬೋಲ್ಡ್ ವಿಷಯಗಳನ್ನ ಹೇಳಿದ್ದಾರೆ. ಕನ್ನಡದಲ್ಲಿ ಈ ತರ ಬೋಲ್ಡ್ ಅಟೆಂಪ್ಟ್ ಇತ್ತೀಚಿನ ದಿನಗಳಲ್ಲಿ ಆಗಿರಲಿಲ್ಲ. ಜಿಗಿಲೋ ಅಂದ್ರೆ ಗಂಡು ವೇಶ್ಯ ಬಗ್ಗೆ, ಮೇಲ್ ಅಂಡ್ ಫೀಮೇಲ್ ಇನ್ಫರ್ಟಿಲಿಟಿ, ಸೆಕ್ಷುಯಲ್ ರಿಪ್ರೆಷನ್, ಹೀಗೆ ಹಲವು ಸೆನ್ಸಿಟಿವ್ ಹಾಗೂ ಸೆನ್ಸಿಬಲ್ ವಿಷಯಗಳನ್ನ ಡೈರೆಕ್ಟರ್ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಅರಿಷಡ್ ವರ್ಗಗಳು ಮನುಷ್ಯನನ್ನ ಕಂಟ್ರೋಲ್ ಮಾಡುತ್ತೆ. ಮನುಷ್ಯ ತನ್ನ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಲೋಭಗಳಿಗೋಸ್ಕರ ಯಾವ ಲೆವೆಲ್ಗೆ ಬೇಕಾದರೂ ಇಳಿತಾನೆ. ಈ ಅರಿಷಡ್ ವರ್ಗಗಳು ಮನುಷ್ಯನನ್ನ ಯಾವ ಲೆವೆಲ್ಗೆ ಬೇಕಾದರೂ ತಂದು ನಿಲ್ಲಿಸ್ತವೆ. ಕರ್ಮ ಇಸೆ ಬೆಚ್, ಮಾಡಿದ್ದುಣ್ಣೋ ಮಾರಾಯ. ನಾವು ಮಾಡಿರೋ ಪಾಪಗಳಿಗೆ ಫಲಾನು ಇಲ್ಲೇ ಸಿಗುತ್ತೆ ಅನ್ನೋದನ್ನ ನಿರ್ದೇಶಕರು ಈ ಕತೆ ಮುಖಾಂತರ ಹೇಳಿದ್ದಾರೆ. ಸ್ಕ್ರೀನ್ ಪ್ಲೇ ನರೇಷನ್ ನಾನ್ ಲೀನಿಯರ್ ಆಗಿದ್ದು ಈ ಕತೆಗೆ ಅದು ಸೂಟ್ ಆಗಿದೆ. ಈ ಸಿನಿಮಾದ ಮೊದಲಾರ್ಧ ಕೆಲವರಿಗೆ ಕನೆಕ್ಟ್ ಆಗದೆ ಇರಬಹುದು, ಆದರೆ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಫಸ್ಟ್ ಹಾಫ್ ಆಡಿಯನ್ಸ್ಗೆ ಯಾಕೆ ರಿಲೇಟಬಲ್ ಆಗಲ್ಲ ಅನ್ಸುತ್ತೆ ಅನ್ನೋದಕ್ಕೆ ಸಿನಿಮಾ ಮುಗಿದ ಮೇಲೆ ಉತ್ತರ ಸಿಗುತ್ತೆ. ನಿರ್ದೇಶಕರು ಬೇಕು ಅಂತಾನೆ ಹೀಗೆ ಮಾಡಿರಬಹುದೇನೋ ಅಂತ ಅನ್ಸುತ್ತೆ. ಇದು ನಿರ್ದೇಶಕರ ಬ್ರಿಲಿಯನ್ಸ್ ಕೂಡ ಹೌದು. ಆಮೇಲೆ ಈ ಸಿನಿಮಾ ಮುಗಿದ ಮೇಲೆ ಈ ಚಿತ್ರದ ಮೇಲೆ ಇನ್ಸಿಡಸ್ ಹಾಗೂ ಓಲ್ಡ್ ಬಾಯ್ ಸಿನಿಮಾದ ಪ್ರಭಾವ ಇರಬಹುದು ಅಂತಾನು ಅನ್ಸುತ್ತೆ. ಹಾಗೆ ಭೈರಪ್ಪ ಹಾಗೂ ಶಿವರಾಮ ಕಾರಂತರ ಪ್ರಭಾವ ಕೂಡ ನಿರ್ದೇಶಕರ ಮೇಲೆ ಇರಬಹುದು. ಇನ್ನು ಪರ್ಫಾರ್ಮೆನ್ಸ್ಗೆ ಬರೋದಾದ್ರೆ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಬರೋ ನಂದಗೋಪಾಲ್ ತಿಂದು ಹಾಕ್ಬಿಟ್ಟಿದ್ದಾರೆ. ಅವರ ಮ್ಯಾನರಿಸಮ್ಸ್, ಬಾಡಿ ಲ್ಯಾಂಗ್ವೇಜ್ ಸೂಪರ್. ಕಣ್ಣಲ್ಲೇ ಮಾತಾಡ್ತಾರೆ. ಒಂದು ಚಿಕ್ಕ ಲೈನ್ನಲ್ಲೇ ಸಾಕಷ್ಟು ವಿಷಯವನ್ನ ಮುಟ್ಟಿಸ್ತಾರೆ. ಅದರಲ್ಲೂ ಒಂದು ತಣ್ಣಗಿನ ಕ್ರೌರ್ಯವನ್ನ ಸಲೀಸಾಗಿ ತೋರಿಸ್ತಾರೆ. ಸಿನಿಮಾನ ಕ್ಯಾರಿ ಮಾಡೋದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್. ಜಿಗಿಲೋ ಪಾತ್ರ ಮಾಡಿರೋ ಮಹೇಶ್ ಬಂಗ್, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅಂಜು ಆಳ್ವಾ ನಾಯಕ್, ಸಂಯುಕ್ತ ಹೊರ್ನಾಡ್ ಎಲ್ಲರೂ ತಮ್ಮ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಹೊಸಬರ ತಂಡದ ಜೊತೆ ಅವಿನಾಶ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವರು ಇಂಥ ಪಾತ್ರ ಒಪ್ಕೊಂಡು ಮಾಡಿರೋದು ಒಳ್ಳೆಯ ಬೆಳವಣಿಗೆ. ಎಲ್ಲಾ ಪಾತ್ರಗಳು ಚೆನ್ನಾಗಿವೆ, ಆದ್ರೆ ಸಂಯುಕ್ತ ಹೊರ್ನಾಡ್ ಪಾತ್ರ ಸ್ವಲ್ಪ ಕ್ಯಾರೆಕ್ಟರ್ ಇಂದ ಔಟ್ ಆಯ್ತಾ ಅಂತ ಅನ್ಸುತ್ತೆ. ಇನ್ನು ಸಿನಿಮಾಟೋಗ್ರಫಿ ವಿಷಯಕ್ಕೆ ಬರೋದಾದ್ರೆ ಬಾಲಾಜಿ ಮನೋಹರ್ ಅದ್ಭುತ ಕೆಲಸನ ಮಾಡಿದ್ದಾರೆ. ಸಿನಿಮಾದಲ್ಲಿ ಬರೋ ಸೀನ್ನ ಎಮೋಷನ್ ತಕ್ಕಂಗೆ ಕ್ಯಾಮೆರಾ ವರ್ಕ್ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಉದಿತ್ ಹರಿದಾಸ್. ಸಿನಿಮಾದಲ್ಲಿ ಎಲ್ಲ ಹಾಡುಗಳ ಸಂಗೀತ ಹಾಗೂ ಸಾಹಿತ್ಯ ಅರ್ಥಪೂರ್ಣವಾಗಿದೆ. ಯಾವಾಗ ಹಾಡಬೇಕೋ ಅಲ್ಲಲ್ಲಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ದಾರೆ. ಸಿಚುಯೇಷನ್ಗೆ ಬೇಕಿರೋ ಕಡೆ ಮಾತ್ರ ಸಾಂಗ್ಸ್ ನ ಯೂಸ್ ಮಾಡಿದ್ದಾರೆ. ಸಿನಿಮಾದ ಎಡಿಟಿಂಗ್ ಕೂಡ ಚೆನ್ನಾಗಿದೆ. ಒಟ್ಟಾರೆ ಈ ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನ. ಒಂದು ಇಂಡಸ್ಟ್ರಿ ಅಂದ್ರೆ ಎಲ್ಲಾ ತರಹದ ಸಿನಿಮಾಸ್ಗಳು ಬೇಕು. ಅರಿಷಡ್ ವರ್ಗ ಕೆಲವು ಬೌಂಡರಿಗಳನ್ನ ದಾಟಿ ಒಂದಷ್ಟು ಬೋಲ್ಡ್ ವಿಷಯಗಳನ್ನ ಟಚ್ ಮಾಡಿದೆ. ಕಮರ್ಷಿಯಲ್ ಸಿನಿಮಾಸ್ ಇಷ್ಟಪಡೋ ಆಡಿಯನ್ಸ್ಗೆ ಸಿನಿಮಾ ಸ್ವಲ್ಪ ಸ್ಲೋ ಅಂತ ಅನ್ಸ್ಬೋದು. ಇದು ಈ ವರ್ಗದ ಪ್ರೇಕ್ಷಕರಿಗೆ ಮಾಡಿರೋದು ಅಂತ ಸ್ಪೆಸಿಫಿಕ್ ಆಗಿ ಯಾರನ್ನು ಟಾರ್ಗೆಟ್ ಮಾಡಿರುವಂತ ಸಿನಿಮಾ ಅಲ್ಲ. ನಿರ್ದೇಶಕ ತಮ್ಮ ಮನಸ್ಸೋ ಇಚ್ಛೆ ನಮಗೆ ಬಂದಿರೋ ಥಾಟ್ಸ್ ಅನ್ನ ಸ್ಟ್ರೈಟ್ ಆಗಿ ವಿಜುವಲ್ ಫಾರ್ಮ್ಯಾಟ್ಗೆ ಇಳಿಸಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ಕೆಲವೊಂದು ಕಡೆ ಮೂಡ್ ಕ್ರಿಯೇಟ್ ಮಾಡುವಲ್ಲಿ, ಪ್ರೇಕ್ಷಕರನ್ನ ಎಂಗೇಜ್ ಮಾಡೋದ್ರಲ್ಲಿ ಸ್ವಲ್ಪ ಎಡುತ್ತಾ ಅಂತಾನು ಅನ್ಸುತ್ತೆ. OTT ಪ್ಲಾಟ್ಫಾರ್ಮ್ಗಳಲ್ಲಿ ಈ ಸಿನಿಮಾ ಚೆನ್ನಾಗಿ ಹೋಗ್ಬೋದು. ಇಂತಹ ಪ್ರಯತ್ನಗಳು ಅವಾಗವಾಗ ಆಗ್ತಾ ಇರಬೇಕು. ಅರಿಷಡ್ ವರ್ಗ ತಂಡದ ಈ ಪ್ರಯತ್ನಕ್ಕೆ ಒಂದು ಹ್ಯಾಟ್ಸ್ ಆಫ್. ನೀವು ಕ್ರೈಮ್ ಜಾನರ್, ಬೋಲ್ಡ್ ಅಂಡ್ ಸೀರಿಯಸ್ ಕಂಟೆಂಟ್ನ ಇಷ್ಟಪಡೋ ಹಾಗಿದ್ರೆ ಈ ಸಿನಿಮಾನ ಖಂಡಿತ ನೋಡಬಹುದು. ಆಮೇಲೆ ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇದು A ಸರ್ಟಿಫೈಡ್ ಸಿನಿಮಾ ಕೂಡ. ಒಳ್ಳೆಯ ಕನ್ನಡ ಸಿನಿಮಾಗಳಿಗೆ ಕಾಯ್ತಿರುವ ನಿಮ್ಮವ ಮನು.